ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಮಸಾಲೆ ಗೊಜ್ಜು ಮಾಡೋಣ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ, ಕರಿಬೇವು, ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಕ್ಯಾಪ್ಸಿಕಮ್ ಮತ್ತು ಹುಳ್ಳಿಕಾಯಿ, ಕ್ಯಾರೆಟ್ನ ಸಣ್ಣಕ್ಕೆ ಹಚ್ಚಿಕೊಳ್ಳೋಣ. ಮತ್ತು ಸಾಸಿವೆ, ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಅರಿಶಿನ ಪುಡಿ, ನಿಂಬೆಹಣ್ಣು, ಒಂದು 5 ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆ ಬೀಜ ತೇರಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಫಸ್ಟು 1 ಸ್ಪೂನು ಸಾಸಿವೆ ಹಾಕೊಳ್ಳೋಣ. ಆದಮೇಲೆ ಈರುಳ್ಳಿ, ಕರಿಬೇವು ಮತ್ತು ಹಸಿ ಬಟಾಣಿ ಫಸ್ಟು ಹುರ್ಕೊಳ್ಳೋಣ. ಅದ್ರ ಜೊತೆಗೇ ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಡೋಣ. ಒಂದು ಸ್ಪೂನ್ ಅರಿಶಿನ ಪುಡಿ. ಈರುಳ್ಳಿ ಬೇಗ ಬೇಯುತ್ತೆ, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನು ಹುಳ್ಳಿಕಾಯಿ, ಕ್ಯಾರೆಟು ಸಣ್ಣಕ್ಕೆ ಹಚ್ಚಿದ್ದೀನಲ್ಲ ಅದನ್ನು ಹಾಕೊಳ್ಳೋಣ. ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು, ಸ್ವಲ್ಪನೂ ನೀರು ಹಾಕೋಬಾರ್ದು. ಈ ಸೇಮ್ ಪಲಾವ್ ಟೈಪು ಇರುತ್ತೆ, ಚೆನ್ನಾಗಿರ್ತೈತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು ಸರ್ತಿ ಫ್ರೈ ಮಾಡ್ಕೊಂಡು ತಿನ್ನಿ. ಇದೊಂದು ಸ್ವಲ್ಪ ಇದಾಗಲಿ, ಎಣ್ಣೆ ಫ್ರೈ ಆಗಲಿ. ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಆಮೇಲೆ ಇದ್ರ ಜೊತೆಗೇ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ. ಅದು ಜಾಸ್ತಿ ಎಣ್ಣೆ ಇರಬೇಕು ಇದಕ್ಕೆ. ಸ್ವಲ್ಪ ನೀವು 15 ದಿನ ಆಚೆ ಇಟ್ಟರು ಏನಾಗಲ್ಲ. ಕಾಯಿ ತುರಿ ಹಾಕ್ಕೋಬೇಡಿ. ಕಾಯಿ ತುರಿ ಹಾಕೊಂಡ್ರೆ ಬೇಗ ಖಾಲಿ ಮಾಡಬೇಕಾಗುತ್ತೆ ಗೊಜ್ಜನ್ನ. ಇಷ್ಟೇ. ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಫಂಕ್ಷನ್ಗೆಲ್ಲ ಇದು ತುಂಬ ಚೆನ್ನಾಗಿರ್ತದೆ, ಮಾಡ್ಕೊಳ್ಳಿ. ನಮ್ಮ ಮನೆ ಫಂಕ್ಷನ್ಗೆ ಇದು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗುತ್ತೆ. ಸಣ್ಣಕ್ಕೆ ಇದು ಹುಳ್ಳಿಕಾಯಿ, ಕ್ಯಾರೆಟ್ ಹಚ್ಕೊಂಡಿದ್ದೀವಲ್ಲ ಅದು ಎಣ್ಣೆಯಲ್ಲೇ ಫ್ರೈ ಆಗಿಬಿಡ್ತಿದೆ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಸಣ್ಣಕ್ಕೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಾನು ಮಾಡಿರೋ ಥರ ಮಾಡ್ಕೊತೀನಿ. ಕಾಯಿ ತುರಿ ಹಾಕಿದ್ರೆ ಬೇಗ ಒಂಥರ ನೀರು ಬಿಟ್ಕೊಳಂಗಾಗುತ್ತೆ, ಚೆನ್ನಾಗಿರೋದಿಲ್ಲ. ಈ ಎಣ್ಣೆಲೇ ಒಂಚೂರು ನೀರಿಲ್ಲದಂಗೆ ಫ್ರೈ ಮಾಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ, ಹಚ್ಚಿಕೊಂಡಿರೋ ಕೊತ್ತಂಬರಿ ಹಾಕೋಣ. ನೋಡಿ, ಇದು ನಿಂಬೆಹಣ್ಣು ಹಾಕ್ಕೊಂಬಿಟ್ರೆ ಇದು ಲಾಸ್ಟು ಮುಗೀತಿದು ಚಿತ್ರಾನ್ನ. ನಿಂಬೆಹಣ್ಣು ಹಾಕೊಂಡ್ಮೇಲೆ ಜಾಸ್ತಿ ನೋಡಿ ಫ್ರೆಂಡ್ಸ್, ಆಗಲೇ ಮಸಾಲೆ ಗೊಜ್ಜು ಮಾಡಿದ್ನಲ್ಲ ನೋಡಿ, ಈ ಥರ ಎತ್ತಿಟ್ಕೊಂಬಿಟ್ಟು ಬಾಣಲಿಲಿ ಮಾಡಿದ್ನಲ್ಲ ನೋಡಿ, ಅನ್ನ ಹಾಕಿ ಕಲಸಿದ್ದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಅಂತೂ ಸಖತ್ತಾಗಿ ಮಾಡ್ತಾರೆ ಚಿತ್ರಾನ್ನ ಎಲ್ಲ. ಅವ್ರು ಮಾಡೋದು ಸೂಪರಾಗಿರುತ್ತೆ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಬಡಿಸ್ಕೊಡಿ, ಚೆನ್ನಾಗಿರುತ್ತೆ. ಅಮ್ಮ ಒಂದು 7-8 ಥರದ ಚಿತ್ರಾನ್ನ ಮಾಡ್ತಾರೆ, ಅದರಲ್ಲೂ ಇದು ಸ್ಪೆಷಲ್ಲು ನಮ್ಮ ಮನೇಲಿ. ನಾವು ಹಬ್ಬಗಳಲ್ಲೆಲ್ಲ ಮಾಡ್ತೀವಿ ಇದನ್ನು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ರಿಲೇಟಿವ್ಸ್ ಎಲ್ಲ. ಒಂದು ಸತಿ ಟ್ರೈ ಮಾಡಿ
ಟೇಸ್ಟ್ ಮಾಡಿ. ಪ್ಲೀಸ್ ಅಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ನಮ್ಮ ಅಮ್ಮನ್ನ ಬೆಳೆಸಿ. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ನೋಡಿ ಅದು ಭಾನುವಾರದ ಪೂಜೆ. ನಮ್ಮ ಮನೆ ದೇವರು ಭಾನುವಾರ ಇತ್ತು. ಸ್ವಲ್ಪ ಆಚೆ ಹೋಗೋಣ ಅಂತ ಅಕ್ಕನ ಮಗಳ ಮನೆಗೆ ಹೋಗಿ ಬರ್ತೀವಿ. ನೋಡಿ ನಮ್ಮ ಮನೆ ಪೆಟ್ಟು ಕೂತಿದೆ. ನಾನು ಎಲ್ಲೂ ಹೋಗಂಗಿಲ್ಲ, ಅವಳಿಗೆ ಬೇಜಾರವಾಗಿ ಕೂತಿದೆ. ಸಿಮ್ರಾನ್ ಬಾಮ, ಬಾ ಮಗಳೇ ಬಾ. ನೋಡಿ ಇದು ನಮ್ಮ ಮನೆ ಪೆಟ್ಟು ಹಠ ಮಾಡೋದು ನಾನು ಬರ್ತೀನಿ ಅಂತ, ಮುನ್ಸ್ಕೊಂಡು ಕೂತಿರೋದು. ನೋಡ್ರಿ ಮಗಳು ತಿಂಡಿ ಮಾಡಿದ್ನಲ್ಲ ಚಿತ್ರಾನ್ನ ತಿಂತಾಯಿದ್ದಾಳೆ. ನನ್ನ ಮಗಳಿವಳು. ಹಾಯ್. ಹೊರಟ್ವಿ ಅಕ್ಕ ಮಗಳಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಳ್ಳು ಬೆಲ್ಲ ಕೊಡಬೇಕು, ಅದಕ್ಕೋಸ್ಕರ ಹೊರಟಿದ್ದೀವಿ. ಅದಕ್ಕೆ ಮುನ್ಸ್ಕೊಂಡಿದ್ದಾಳೆ ನಮ್ಮ ಸಿಮ್ರಾನ್. ಆಯಿತು, ಪೂಜೆ ಆಯಿತು, ತಿಂಡಿ ಎಲ್ಲ ಚಿತ್ರಾನ್ನ ಮಾಡಿದ್ನಲ್ಲ ಆಯಿತು, ಮನೆ ಕ್ಲೀನ್ ಆಯಿತು, ಎಲ್ಲ ಪಾತ್ರೆ ತೊಳೆದು ಹೋಗ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಬರ್ತೀನಿ. ಬಾಯ್.